ಕ್ಷಿಪ್ರಗತಿಯಲ್ಲಿ ಬರಬೇಕಂತೇಳಿ ಕರೆ ಬಂತು. ಸಂಗೀತಗಾರರು ಹೇಗೆ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಯಾವ ಸಮಸ್ಯೆ ಇಲ್ಲ, ನಾನಿನ್ನು ದೇವಲೋಕದಲ್ಲಿ ಅಲ್ವಾ. ಹಾಗಾಗಿ ಈಗ ತಾನೇ ಕಾರ್ಯಕ್ರಮವನ್ನು ಪೂರೈಸಿ ಹೋದದಷ್ಟೇ, ಮತ್ತು ಕ್ಷಿಪ್ರಗತಿಯಲ್ಲಿ ಬರಬೇಕಂತೇಳಿ ಕರೆ ಬಂತು. ಹಾಗಾಗಿಯೇ ಕೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮುಗಿಸಿ ನೀವು ಈಗಾಗಲೇ ಹೌದು ತತ್ಕ್ಷಣಕ್ಕೆ ಬರಬೇಕು ಅಂತ ಹೇಳುವಾಗ ಗಡಿಬಿಡಿಯಲ್ಲಿ ಬಂದಿದೆ ತೊಂದರೆ. ದೇಹಾಯಾಸ ಅನ್ನುವುದನ್ನು ಆಗದೇ ಇರ್ಲಿಕ್ಕೆ ಆಗುವುದಿಲ್ವಲ್ಲ. ಇಲ್ಲ, ನಮ್ಗೆಲ್ಲ ದೇಹಾಯಾಸ ಇರುವುದಾದ್ರೆ ಈ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಹುಡುಕಿದ್ವ ನಾವು. ಮತ್ತೆ ನಿಮ್ಮಂತಹ ಭಾಗವತರನ್ನೆಲ್ಲ ಎಲ್ಲಿಂದ ಹುಡುಕಿದ್ರು ಸಿಕ್ಕಲಿಕ್ಕಿಲ್ಲ. ಅಂತಹ ಮೇಲ್ಪಂಕ್ತಿಯಲ್ಲಿರುವವರು ನಿಮ್ಮನ್ನು ಕರೆಯುವುದಕ್ಕೆ ಕಾರಣ ನಿಮ್ಮಿಂದ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಅಂತಂದ್ರೆ ಅರ್ಥ ಆಗಿದೆ. ಈಗ ತಾನೇ ಕಾರ್ಯಕ್ರಮ ಮುಗಿದಾಯ್ತು, ಪುನಃ ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ಎರಡೆರಡು ಕಾರ್ಯಕ್ರಮ. ಯಾರಾದ್ರೂ ಏನು ಹೇಳ್ಯಾರು? ಒಂದೇ ವೇದಿಕೆಯಲ್ಲಿ ಎರಡೆರಡು ಕಾರ್ಯಕ್ರಮ ಯಾಕೆ? ಈ ಮೊದಲು ನಿತ್ಯದಂತೆ ನಡೆದ ಕಾರ್ಯಕ್ರಮ, ಈಗ ಆಗುವ ಕಾರ್ಯಕ್ರಮ. ನನ್ನ ಮಗ ಪಾರ್ಥ ಬಂದಿದ್ದ, ಅವನಿಗೆ ಪ್ರಾರ್ಥನೆಗೋಸ್ಕರ ವಿಶೇಷವಾದಂತಹ ಕಾರ್ಯಕ್ರಮ. ಹೌದು ಸರಿ, ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಗೀತ ಬೇಕೇ ಬೇಕು. ಸರಿ, ಆದ್ರೆ ಪ್ರಧಾನ ಅಂಗವಾಗಿ ಯಾರನ್ನು ನಾವು ಆಯ್ಕೆ ಮಾಡುದು? ನೃತ್ಯ ಗಣಿಕೆಯರಲ್ಲಿ ಒಬ್ಬರೆನಿಸಿದಂತಹ ಊರ್ವಶಿಯನ್ನು ಇದ್ದ ಸ್ಥಿತಿಯಲ್ಲೇ ಬರುವುದಕ್ಕೆ ಹೇಳಿ. ಈಗ ತಾನೇ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೇ. ಈಗ ನಾನು ಹೋಗುವಾಗ ಬೇರೆ ಸ್ಥಿತಿಯಲ್ಲಿ ಇದ್ರೆ ಹಾಗೆ ಬರ್ಲಿಕ್ಕೆ ಹೇಳಿಕಲ್ಲ. ಅದಲ್ಲ, ಹೇಗೂ ಶೃಂಗಾರದಲ್ಲೇ ಹೊರಟು ಹೋದವು. ಶೃಂಗಾರದ ಸ್ಥಿತಿಯಲ್ಲಿ ಇದ್ರೆ ಬೇರೆ ವಸ್ತ್ರಾಲಂಕಾರ ಮಾಡುದು ಬೇಡ, ಅದರಲ್ಲೇ ಬರಲಿ ಅಂತ. ಅದಾದ್ರೂ ಅಡ್ಡಿ ಇಲ್ಲ, ಅದರಲ್ಲಾದ್ರೂ ಅಡ್ಡಿ ಇಲ್ಲ. ಬರಬೇಕು, ಸುರಪ್ಪನ ಅಪ್ಪಣೆಯಾಗಿದೆ, ಒಂದು ಕಾರ್ಯಕ್ರಮ ಆಗಬೇಕು. ತಡ ಮಾಡುದು ಯಾಕೆ? ಕ್ಷಿಪ್ರಗತಿಯಲ್ಲಿ ಕಾರ್ಯಕ್ರಮ ನೃತ್ಯ ಕಲಾಪವನ್ನು ಮುಗಿಸಿ ಅಂತಃಪುರವನ್ನು ಸೇರಿಕೊಂಡವರು ಬರಬೇಕು ಎನ್ನುವ ಹಾಗೆ ಕರೆಯಾಯಿತು. ಏನು ಅಂತ ಗೊತ್ತಾಗಿಲ್ಲ. ಈಗಾದ ಕಾರ್ಯಕ್ರಮ ಸಾಕು ಅಂತ ಅನ್ನಿಸ್ಲಿಲ್ಲ, ಹೊಸ ಕಾರ್ಯಕ್ರಮ ಬೇಕು ಅಂತ ಅನ್ನಿಸಿದ, ಹಾಗಾಗಿ ಕರೆದದ್ದು. ನಾವು ಅದಕ್ಕೆ ಇರುವುದನ್ನು ಸಂಯೋಜನೆ ಮಾಡಿದವರು ಕಾರ್ಯಕ್ರಮ ಕರೆದಕ್ಕೆ ಹೋಗುವುದು, ಕಾರ್ಯಕ್ರಮ ಮಾಡಿ ಬರುವುದಷ್ಟೇ. ಆಗ ನಡೆದದ್ದು ನಾಟ್ಯ ಪ್ರದರ್ಶನ, ಈಗ ಆಗಬೇಕಾದದ್ದು ನಾಟ್ಯ ವೈಭವ. ಯಾಕೆ ಗೊತ್ತ, ನನ್ನ ಮಗನಾದ ಪಾರ್ಥ ಬಂದಿದ್ದಾನೆ. ಹೀಗೆ ಮಾಡುವ, ಗಾನ ನೃತ್ಯ ವೈಭವ ಅಂತ ಮಾಡುವ. ಯಾಕೆ ನಿಮ್ಮನ್ನು ಬಿಟ್ಟರೆ ನಿಮಗೆ ತೊಂದರೆ? ಮತ್ತೇನಿದೆ ಬರೀ ನೃತ್ಯ ಏನು? ಹಾಸ್ಯ ಉಂಟು? ಹಾಸ್ಯ ಬೇಡ, ಅದು ಗಾನ ನೃತ್ಯ. ಹಾಸ್ಯ ಇದ್ರೆ ಮಾತ್ರ, ಇದು ಗಾನ ನೃತ್ಯ ಮಾತ್ರ. ಬಹುಶಃ ಅದನ್ನು ಬಿಟ್ಟಿದ್ದೀರಿ. ಹೌದು, ಆಲೋಚನೆ ಮಾಡಬೇಡಿ. ಒಳ್ಳೆಯ ಗಾನ, ಒಳ್ಳೆಯ ವಾದನ, ಒಳ್ಳೆಯ ನೃತ್ಯ ವೈಭವ ನನ್ನ ಮಗನಿಗಾಗಿ ನಡೆಯಲಿ. ನೀವು ಜಗವಮೋಗಿ ಬಜಾಣಿ, ಜಗವಮೋಗಿ ಬಜಾಣಿ, ನಾಟ್ಯದ ನಿಗಮವೇ ಮೈದಣಿದ ತೆರೆದು, ಮುಗುಮಿಗೆಯ ಕೌಶಲದಿಂದ ಕುಣಿದಳು ಕುಣಿದಳು ಬಗೆ ಬಗೆಯಲಿ.
ಮೋಡಿಯ ಬೀರುದ ಮೋಡಿಯ ಬೀರುದ ಆಡಿದಳು 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 ಬಶಿ ನಸನದೂತ 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 ಧೀರತೆ
ದಿನದ 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 ತಗಜುಳುದೈ ತಗಜುಳುದೈ ತಗಜು ಆಡಿದಳು ನಚಿನ ಸೊನಗುತ್ತ ಆಡಿದಳು ನಚಿನ ಸೊನಗುತ್ತ ಗಾಢಗಾತಿ ಹೊಸ ಮೋಡಿಯ ಬೀರುದ ಗಾಢಗಾತಿ ಹೊಸ ಮೋಡಿಯ ಬೀರುದ ಆಡಿದಳು ಅತ್ಯುತ್ತಮವಾದ ನೃತ್ಯ ಕಾರ್ಯಕ್ರಮ. ಸಂತೋಷವನ್ನು ಹೊಂದಿದ್ದೇನೆ. ಬೇಕಾದ ಪಾರಿತೋಷಗಳೆಲ್ಲ ವ್ಯವಸ್ಥೆಯನ್ನು ನಿನ್ನ ಅಂತಃಪುರಕ್ಕೆ ಕಳುಹಿಸುವ ವ್ಯವಸ್ಥೆ ಮಾಡಿ. ಸರಿ ಹೌದಲ್ಲ?